ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾನು 10ನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡದ 2ನೆಯ ಪಾಠ ಹಸಿ-ಮಸಿ ಕೃಷಿಯ ಕವಿ ಪರಿಚಯ, ಪದಗಳ ಅರ್ಥ, ಪಾಠ ಪ್ರವೇಶವನ್ನು ಹೇಳಿದ್ದೀನಿ. ಇವತ್ತು ಪಾಠದ ಸಾರಾಂಶವನ್ನು ನೋಡ್ರಿ. ದೇಶದ ಪ್ರಗತಿ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಎನ್ನುವ ಪ್ರಶ್ನೆಗೆ ಒಬ್ಬೊಬ್ಬರು ಒಂದೊಂದು ರೀತಿಯ ಉತ್ತರ ನೀಡಬಹುದು. ಯಾರಾದರೂ ನಮಗೆ ಪ್ರಶ್ನೆಗಳನ್ನು ಕೇಳಿದರೆ ದೇಶದ ಪ್ರಗತಿ ಹೇಗಾಗ್ತದೆ, ಜನರ ಉದ್ಧಾರ ಯಾವುದರಿಂದ ಅಂತ ಹೇಳಿ ಕೇಳಿದಾಗ ಒಬ್ಬೊಬ್ಬರು ಒಂದೊಂದು ಉತ್ತರಗಳನ್ನು ನೀಡ್ತಾರೆ ಅಂಥೇಳಿ ಇಲ್ಲಿ ಕವಿ ನಮಗೆ ಹೇಳ್ತಾರೆ. ವೈಜ್ಞಾನಿಕ ಬೆಳವಣಿಗೆಯೇ ನಿಜವಾದ ಪ್ರಗತಿ. ದೊಡ್ಡ ದೊಡ್ಡ ಅಣೆಕಟ್ಟುಗಳ ನಿರ್ಮಾಣವೇ ಜನರ ಉದ್ಧಾರದ ದಾರಿ. ವಿದ್ಯುತ್ ಉತ್ಪಾದನೆ ಇವೆಲ್ಲಕ್ಕೂ ಮೂಲ ಪ್ರೇರಣೆ ಎಂದೆಲ್ಲ ಹೇಳಬಹುದು. ಒಬ್ಬೊಬ್ಬರು ಒಂದೊಂದು ಥರ ಆನ್ಸರ್ ಕೊಡ್ತಾರಂತ ಹೇಳಿ ಇಲ್ಲಿ ಕವಿ ಹೇಳ್ತಾರೆ. ದೇಶದ ಪ್ರಗತಿ ಯಾವ ರೀತಿ ಆಗ್ತದೆ, ಜನರ ಉದ್ಧಾರ ಯಾವುದನ್ನು ಅವಲಂಬಿಸಿದೆ ಅಂತ ಕೇಳಿದಾಗ ನಮ್ಮಲ್ಲಿರುವಂತಹ ವೈಜ್ಞಾನಿಕ ಬೆಳವಣಿಗೆ ಆದಾಗ ಮಾತ್ರ ಆಗ್ತೈತಿ. ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರೆ ಆಗ್ತದೆ. ಭಾಳಷ್ಟು ವಿದ್ಯುತ್ ಉತ್ಪಾದನೆ ಆಯಿತು ಅಂದ್ರೆ ನಮ್ಮಲ್ಲಿರುವಂತಹ ಜನರ ಉದ್ಧಾರ ಆಗ್ತದಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಆದರೆ ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತುಗಳತ್ತಲೂ ಸ್ವಲ್ಪ ಗಮನ ಹರಿಸಬೇಕು. ಇದು ನೀವು ಹೇಳುವಂಥ ಉತ್ತರ ಆದ್ರೆ ನಮ್ಮ ಹಿರಿಯರು ಏನು ಹೇಳ್ತಾರೆ, ಜನರ ಉದ್ಧಾರ ಯಾವ ರೀತಿ ಆಗ್ತದೆ, ದೇಶದ ಪ್ರಗತಿ ಯಾವ ರೀತಿ ಆಗ್ತದೆ ಅಂಥೇಳಿ ಇಲ್ಲಿ ಹೇಳ್ತಾರೆ. ನೋಡ್ರಿ, ದೇಶದ ಪ್ರಗತಿ, ಜನರ ಉದ್ಧಾರ ಹಸಿ-ಮಸಿ ಕೃಷಿಯನ್ನು ಅವಲಂಬಿಸಿದೆ ಎನ್ನುತ್ತಿದ್ದರು. ನಮ್ಮ ಹಿರಿಯರು ಏನು ಹೇಳ್ತಿದ್ರು ಅಂದ್ರೆ ಹಸಿ-ಮಸಿ ಕೃಷಿಯನ್ನು ಅವಲಂಬನೆ ಆಗ್ಯದ. ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು, ಜನರ ಉದ್ಧಾರ ಆಗಬೇಕಂದ್ರೆ ಅದು ಯಾರನ್ನು ಅವಲಂಬಿಸಿದೆ ಅಂದ್ರೆ ಹಸಿ ಅಂದರೆ ಯೋಧರನ್ನು, ಸೈನಿಕರನ್ನು, ಮಸಿ ಅಂದರೆ ಸಾಹಿತಿಗಳು, ಕೃಷಿ ಅಂದರೆ ರೈತರನ್ನು ಅವಲಂಬಿಸಿದೆ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಹೀಗೆಂದರೆ ಏನು? ಹಸಿ ಎಂದರೆ ಯುದ್ಧ, ಯುದ್ಧ ಎಂದರೆ ಸೈನಿಕರು. ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಹಸಿ ಅಂದರೆ ಈಗಾಗಲೇ ನಿಮಗೆ ಪದಗಳ ಅರ್ಥದೊಳಗೆ ನೋಡಿರಿ. ಹಸಿ ಅಂದ್ರೇನು? ಯುದ್ಧ. ಯುದ್ಧವನ್ನು ಯಾರು ಮಾಡ್ತಾರೆ? ಸೈನಿಕರು ಮಾಡ್ತಾರೆ. ಸೈನಿಕರ ಬಲವಿದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ನಮ್ಮ ದೇಶವನ್ನು ಕಾಯುವವರು ಯಾರು? ಸೈನಿಕರು. ಆ ಸೈನಿಕರು ಇದ್ದಾಗ ಮಾತ್ರ ನಮ್ಮ ದೇಶದ ಸಂರಕ್ಷಣೆ ಆಗ್ತದೆ. ಅದನ್ನು ರಕ್ಷಣೆ ಮಾಡುವಂಥ ಹೊಣೆ ಅವ್ರದ್ದು. ಆವಾಗ ನಮ್ಮ ದೇಶದ ರಕ್ಷಣೆ ಆಗ್ತದಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಒಂದು ವೇಳೆ ಸೈನಿಕರ ಬಲ ಇರಲಿಲ್ಲ ಅಂದ್ರೆ ದೇಶದೊಳಗೆ ಬೇರೆ ದೇಶದವ್ರು ಏನು ಮಾಡ್ತಾರಂದ್ರೆ ನಮ್ಮ ಮೇಲೆ ಆಕ್ರಮಣವನ್ನು ಮಾಡ್ತಾರೆ. ಯುದ್ಧವನ್ನು ಸಾರಿ ಅವ್ರು ಏನು ಮಾಡ್ತಾರೆ, ನಮ್ಮಿಂದ ನಮ್ಮ ದೇಶವನ್ನು ಕಸಿದುಕೊಂಡು ನಮಗೇನು ಮಾಡ್ತಾರೆ, ಗುಲಾಮರನ್ನಾಗಿ ಅವರು ಮಾಡ್ಕೋಬಹುದು. ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಈ ದೇಶವನ್ನು ಕಾಯುವವರು ಯಾರು? ನಮ್ಮ ಗಡಿಯನ್ನು ಕಾಯುವವರು ಸೈನಿಕರು ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಈ ಸೈನಿಕರಂದ್ರೆ ಕೇವಲ ಹೆಸರಿಗೆ ಮಾತ್ರ ಅಲ್ಲ. ಆ ಸೈನಿಕರು ಹೇಗಿರಬೇಕು? ಅವರು ಶಕ್ತಿಶಾಲಿಗಳಾಗಿರಬೇಕು, ಪ್ರಬಲರಾಗಿರಬೇಕು. ಅಂದಾಗ ಮಾತ್ರ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಐತಿ ಅಂಥೇಳಿ ಅವರು ಹೇಳ್ತಾರೆ. ಇಲ್ಲದಿದ್ದರೆ ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಒಂದು ವೇಳೆ ಸೈನಿಕರು ಪ್ರಬಲವಾಗಿಲ್ಲಂದ್ರೆ, ಅವರು ದುರ್ಬಲರಾಗಿದ್ರಂದ್ರೆ ಏನಾಗ್ತದೆ? ನಮ್ಮಲ್ಲಿ ನಮ್ಮ ಒಂದು ಸೈನಿಕರನ್ನು ಆ ಬಲಿಷ್ಠ ದೇಶ ಏನು ಮಾಡ್ತದೆ? ಹೊಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ. ಅಂದರೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಂದ್ರೆ ಅವರು ತಮ್ಮ ಪ್ರದೇಶವನ್ನು, ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿ ಎಲ್ಲೋ ಒಂದು ಕಡೆ ಅವ್ರು ಏನು ಮಾಡ್ತಾರಂದ್ರೆ ಸೂರ್ಯ ಯಾವಾಗಲೂ ಬೆಳಕನ್ನು ಕೊಡ್ತಿರ್ತಾನೆ. ಅಂದ್ರೆ ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅವರು ಸ್ಥಾಪಿಸಲಿಕ್ಕೆ ಸಾಧ್ಯ ಆಗ್ತದಂಥೇಳಿ ಇಲ್ಲಿ ಕವಿ ಎಕ್ಸಾಂಪಲ್ ತಗೋತಾರೆ ನೋಡ್ರಿ. ಎಲ್ಲರನ್ನೂ ಹೊಡೆದು ಹಾಕಿ ತನ್ನ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಸರ್ವಾಧಿಕಾರ ಅಂದ್ರೆ ಒಬ್ಬನ ಹತ್ತಿರನೇ ಆಡಳಿತ ಇರೋದು. ಹೌದಾ? ಅವನು ಹೇಳಿದಾಗೆ ಎಲ್ಲರೂ ಕೇಳಬೇಕು. ಅದನ್ನು ಸರ್ವಾಧಿಕಾರ ಅಂಥೇಳಿ ಕರಿತೀವಿ ನಾವು. ಈ ರೀತಿ ಅವ್ರು ಏನು ಮಾಡ್ತಾರೆ? ನಮ್ಮಲ್ಲಿರುವಂತಹ ಸೈನಿಕರು ಒಂದು ವೇಳೆ ದುರ್ಬಲರಾಗಿದ್ದರು ಅಂದ್ರೆ ಅವ್ರು ಏನು ಮಾಡ್ತಾರೆ? ಬಲಿಷ್ಠ ರಾಷ್ಟ್ರದವರು ನಮ್ಮ ಮೇಲೆ ಆಕ್ರಮಣ ಮಾಡಿ ನಮ್ಮ ದೇಶವನ್ನು ಕಸಿದುಕೊಂಡು ಏನು ಮಾಡ್ತಾರೆ? ಅವರು ಸರ್ವಾಧಿಕಾರಿಯಂತೆ ಅವರು ಮೆರೀತಾರೆ.
ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬ ಪ್ರಬಲವಾಗಿರಬೇಕು. ಅದಕ್ಕಾಗಿ ನಮ್ಮ ರಕ್ಷಣಾ ಪಡೆ ಅಂದರೆ ಯಾವುದು? ನಮ್ಮ ಸೈನಿಕರು. ಹೌದಾ? ಆ ಸೈನಿಕರು ಏನಾಗಿರಬೇಕು ಅಂದ್ರೆ ಬಹಳ ಪ್ರಬಲರಾಗಿರಬೇಕು, ಶಕ್ತಿಶಾಲಿಯಾಗಿರಬೇಕು. ಅದಕ್ಕಾಗಿ ಎಷ್ಟೇ ಖರ್ಚಾದರೂ ಚಿಂತೆ ಇಲ್ಲ ಎನ್ನುವರು. ಅದಕ್ಕೆ ಏನು ಮಾಡ್ತಾರಂದ್ರೆ ಸರ್ಕಾರದವರು ಎಷ್ಟೇ ಖರ್ಚಾಗಲಿ ಅಂಥೇಳಿ ಏನು ಮಾಡ್ತಾರೆ, ಹೆಚ್ಚೆಚ್ಚಿಗೆ ಸೈನಿಕರನ್ನು ಪ್ರತಿ ವರ್ಷ ಏನು ಮಾಡ್ತಾರೆ, ಅವರು ಉದ್ಯೋಗವನ್ನು ಕೊಡ್ತಾರೆ, ಸೈನಿಕರನ್ನು ತುಂಬ್ಕೋತಾರೆ. ಅದು ಕಾರಣವು ಏನು? ನಮ್ಮ ದೇಶದ ಬಜೆಟ್ನಲ್ಲಿ ಹೆಚ್ಚಿನ ಭಾಗ ರಕ್ಷಣಾ ಇಲಾಖೆಗೆ ಮೀಸಲಾಗಿರುವುದನ್ನು ನೋಡಬಹುದು. ಈ ಒಂದು ಕಾರಣಕ್ಕಾಗಿ ಏನು ಮಾಡ್ತಾರಂದ್ರೆ ನಮ್ಮಲ್ಲಿ ಪ್ರತಿ ವರ್ಷ ದೇಶದೊಳಗೆ ಬಜೆಟನ್ನು ಮಂಡನೆ ಮಾಡ್ತಾರೆ. ಆ ಬಜೆಟ್ಟಿನೊಳಗೆ ಹೆಚ್ಚಿನ ಹಣವನ್ನು ಏನು ಮಾಡ್ತಾರಂದ್ರೆ ರಕ್ಷಣಾ ಇಲಾಖೆಗೆ ಮೀಸಲಾಗಿ ಇಡ್ತಾರೆ. ಇದೇ ಒಂದು ಕಾರಣಕ್ಕಾಗಿ, ಶತ್ರುಗಳ ಕಾರಣಕ್ಕಾಗಿ ಏನು ಮಾಡ್ತಾರೆ, ನಮ್ಮ ದೇಶವನ್ನು ಕಾಯುವವರು ಯಾರು? ಸೈನಿಕರು. ಈ ಒಂದು ರಕ್ಷಣಾ ಪಡೆಗೆ ಏನು ಮಾಡ್ತಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ದುಡ್ಡನ್ನು ಮೀಸಲಿಡ್ತಾರೆ. ರಕ್ಷಣೆಗಿಂತ ಮುಖ್ಯವಾದುದು ಮಸಿ. ಇನ್ನು ಕವಿ ಇಷ್ಟೊತ್ತನೇ ಹೇಳಿದ್ರು, ಹಸಿ ಅಂದರೆ ಯುದ್ಧ, ಸೈನಿಕರ ಬಗ್ಗೆ ಹೇಳಿದ್ರೆ ಇನ್ನೇನು ಹೇಳ್ತಾರಂದ್ರೆ ಅದಕ್ಕಿಂತ ಮುಖ್ಯವಾದದ್ದು, ರಕ್ಷಣೆಗಿಂತ ಮುಖ್ಯವಾದದ್ದು ಯಾವುದು? ಮಸಿ ಅಂಥೇಳಿ ಅವ್ರು ಹೇಳ್ತಾರೆ. ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ, ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತೇ ಇದೆ. ಇಲ್ಲಿ ನೋಡ್ರಿ, ಪೆನ್ನು ಖಡ್ಗಕ್ಕಿಂತ ಹರಿತ ಅಂಥೇಳಿ ಇಲ್ಲೊಂದು ಲೇಖನ ಚಿಹ್ನೆಯನ್ನು ಬಳಸ್ಯಾರ. ಹೌದಾ? ಈ ಲೇಖನ ಚಿಹ್ನೆಗೆ ನಾವು ವಾಕ್ಯವೇಷ್ಟನ ಚಿಹ್ನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ಕವಿ ನಮಗೇನು ಹೇಳಿಕೊಂಟಾರಂದ್ರೆ, ಇಲ್ಲಿ ವಿಶೇಷವಾದ ಶಬ್ದಗಳಿದ್ದು ಅಂದ್ರೆ ನೀವು ಓದ್ತಾ ಇರ್ತೀರಿ, ಓದುವಾಗ ಕೆಲವೊಂದು ಸಾಲಿನೊಳಗೆ ಏನಿರ್ತಾವಂದ್ರೆ ವಿಶೇಷವಾದ ಶಬ್ದಗಳಿರ್ತಾವೆ. ಆ ವಿಶೇಷವಾದ ಶಬ್ದಗಳಿಗೆ ಇಲ್ಲಿ ಏನು ಹಾಕಿರ್ತಾರಂದ್ರೆ ವಾಕ್ಯವೇಷ್ಟನ ಚಿಹ್ನೆಯನ್ನು ಹಾಕಿರ್ತಾರೆ. ಇಲ್ಲಿ ನೋಡ್ರಿ, ಪೆನ್ನು ಖಡ್ಗಕ್ಕಿಂತ ಹರಿತ ಅಂಥೇಳಿ ಈ ಒಂದು ಶಬ್ದಗಳಿಗೆ ಏನು ಮಾಡ್ಯಾರ, ಇಲ್ಲಿ ವಾಕ್ಯವೇಷ್ಟನ ಚಿಹ್ನೆಯನ್ನು ಹಾಕಿರ್ತಾರೆ. ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತೇ ಇದೆ. ನೋಡ್ರಿ, ಖಡ್ಗಕ್ಕಿಂತ ಹರಿತವಾದದ್ದು ಯಾವುದು? ಪೆನ್ನು. ಪೆನ್ನನ್ನು ಯಾರು ಹಿಡಿತಾರಂದ್ರೆ ಸಾಹಿತಿಗಳು ಏನು ಮಾಡ್ತಾರೆ, ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಕೆಲವೊಬ್ಬರಿಗೆ ಏನು ಮಾಡ್ತಾರೆ, ಹೇಳಲಿಕ್ಕಾಗಲ್ಲ, ನೇರವಾಗಿ ಹೇಳಲಿಕ್ಕಾಗಂಗಿಲ್ಲ, ನೇರವಾಗಿ ಪ್ರತಿಭಟನೆ ಮಾಡಲಿಕ್ಕಾಗಂಗಿಲ್ಲ, ಅವರ ವಿರುದ್ಧ ಬಂಡಾಯ ಸಾರಲಿಕ್ಕೆ ಆಗಂಗಿಲ್ಲ. ಅವಾಗ ಏನು ಮಾಡ್ತಾರಂದ್ರೆ ಸಾಹಿತಿಗಳು ಅವರ ಬರವಣಿಗೆಯ ಮೂಲಕ ಸಮಾಜವನ್ನು ತಿದ್ದಲಿಕ್ಕೆ, ಹೋರಾಟವನ್ನು ಆ ಬರವಣಿಗೆ ಮುಖಾಂತರ ತಮ್ಮಲ್ಲಿರುವಂತಹ ಭಾವನೆಗಳನ್ನು ಏನು ಮಾಡ್ತಾರೆ, ಅವರು ವ್ಯಕ್ತಪಡಿಸ್ತಾರೆ. ಇಲ್ಲಿ ಪೆನ್ನು ಖಡ್ಗಕ್ಕಿಂತ ಹರಿತ ಎನ್ನುವ ಗಾದೆ ಮಾತೇ ಇದೆ. ಖಡ್ಗದಿಂದ ಸಾಧಿಸಲು ಸಾಧ್ಯವಾಗದ್ದನ್ನು ಪೆನ್ನಿನ ಮೂಲಕ ಸಾಧಿಸಬಹುದು. ಇಲ್ಲೇನು ಮಾಡ್ತಾರಂದ್ರೆ ಕವಿಗಳು ತಾವು ಬರೆಯುವಂತಹ ಸಾಹಿತ್ಯದ ಮೂಲಕ ಏನು ಮಾಡ್ತಾರೆ, ಜನರಿಗೆ ನೇರವಾಗಿ ಹೇಳಲಿಕ್ಕಾಗಂಗಿಲ್ಲ, ಅವರು ಸಾಹಿತ್ಯದ ಮುಖಾಂತರ ಏನು ಮಾಡ್ತಾರೆ, ತಮ್ಮ ಆಕ್ರೋಶವನ್ನು ಹೊರಗೆ ಹಾಕ್ತಾರೆ, ಜನರಿಗೆ ತಿಳಿಸ್ಲಿಕ್ಕೆ ಹೋಗ್ತಾರೆ. ಅಂದರೆ ಬರವಣಿಗೆ ಅಷ್ಟೊಂದು ಪರಿಣಾಮಕಾರಿಯಾದುದು. ಯಾಕಂದ್ರೆ ಅಷ್ಟೊಂದು ಇಫೆಕ್ಟ್ ಅದ ಇದರೊಳಗೆ, ಬರವಣಿಗೆಯೊಳಗೆ. ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕತೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಬಹಳಷ್ಟು ನೋಡ್ರಿ, ನಾವು ಸಾಹಿತಿಗಳನ್ನು ನೋಡ್ತೀವಿ, ನಾವು ಪುಸ್ತಕಗಳನ್ನು, ಅವರು ಬರೆದಂತಹ ಪುಸ್ತಕಗಳನ್ನು ಓದಿ ಕೆಲವೊಬ್ಬರು ಎಷ್ಟೊಂದು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡಿದ್ದ ಉದಾಹರಣೆಗಳು ಅದಾವ. ಅದೇ ಕವಿಗಳು ಇಲ್ಲಿ ಏನು ಹೇಳಿಕೊಂಟಾರಂದ್ರೆ ಪತ್ರಿಕೆಯ ಒಂದು ಲೇಖನ, ನೋಡ್ರಿ ಇಲ್ಲಿ ಅಲ್ಪ ವಿರಾಮ ಹಾಕ್ಯಾರ ನೋಡ್ರಿ, ಕಾಮ ಅಂತೀವಲ್ಲ ಕನ್ನಡ ಒಳಗೆ, ಅದಕ್ಕೆ ಅಲ್ಪ ವಿರಾಮ ಅಂದರೆ ನೀವು ಲೇಖನ ಆಗಿಂದ ಸ್ವಲ್ಪ ಏನು ಮಾಡಬೇಕಂದ್ರೆ ಅಲ್ಲಿ ನಿಂತು ಮುಂದಿನ ಶಬ್ದವನ್ನು ನೀವು ಓದಬೇಕು. ಪತ್ರಿಕೆಯ ಒಂದು ಲೇಖನ, ಕಾದಂಬರಿ, ಕಥೆ, ಕವನ ಹಲವರ ಬದುಕನ್ನು ಬದಲಾಯಿಸಬಲ್ಲದು. ಬಹಳಷ್ಟು ಜನರ ಜೀವನದ ಮ್ಯಾಗ ಈ ಸಾಹಿತಿಗಳು ರಚನೆ ಮಾಡಿದಂಥ ಸಾಹಿತ್ಯ ಅಂದರೆ ಯಾವುದು? ಅದು ಕಾದಂಬರಿ ಆಗಿರಬಹುದು, ಕಥೆ ಆಗಿರಬಹುದು, ಕವನ ಆಗಿರಬಹುದು, ಹೌದಾ, ಸಣ್ಣ ಕಥೆ ಆಗಿರಬಹುದು. ಇವೆಲ್ಲವುಗಳು ಏನು ಮಾಡ್ತಾವಂದ್ರೆ ಜನರ ಬದುಕನ್ನು ಬದಲಾಯಿಸ್ತಾವ. ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು. ಕೆಲವೊಬ್ಬರು ನೋಡ್ರಿ, ನೇರವಾಗಿ ಅವರಿಗೆ ಹೋರಾಟ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ, ತಮ್ಮ ಬರವಣಿಗೆಯ ಮುಖಾಂತರ ಹೋರಾಟ ಮಾಡ್ತಾರೆ. ಆ ಬರವಣಿಗೆಯನ್ನು ಜನಸಾಮಾನ್ಯರು, ಹೌದಾ, ಮಕ್ಕಳು, ಜನಸಾಮಾನ್ಯರು, ಯುವಕರು ಏನು ಮಾಡ್ತಾರಂದ್ರೆ ಅದನ್ನು ಓದಿ ಅದರಲ್ಲಿರುವಂಥ ಅರ್ಥವನ್ನು ತಿಳಿದುಕೊಂಡು ಏನು ಮಾಡ್ತಾರಂದ್ರೆ ಈ ಸಮಾಜದೊಳಗೆ ಏನೇ ಆದ್ರೂ ಬದಲಾವಣೆಗಳನ್ನು ತರಲಿಕ್ಕೆ ಅವರು ಶ್ರಮ ವಹಿಸ್ತಾರೆ. ಹೌದಾ, ಒಂದು ಸರ್ಕಾರ ಉರುಳಿಸಿ ಮತ್ತೊಂದು ಸರ್ಕಾರ ತರಬಹುದು. ಅಂತಹ ಶಕ್ತಿ ಯಾರಿಗೈತಿ ಅಂದ್ರೆ ಈ ಒಂದು ಪೆನ್ನಿಗೈತಿ ಅಂಥೇಳಿ ಅವರು ಹೇಳಿಕೊಂಟಾರ.
ಈ ನಿಟ್ಟಿನಲ್ಲಿ ಬರವಣಿಗೆ ಹೆಚ್ಚು ಶಕ್ತಿಶಾಲಿಯಾದುದು. ಇವತ್ತು ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಆ ಸಾಹಿತ್ಯದ ಸತ್ವದಿಂದಾಗಿ. ಸಾಹಿತ್ಯ ಅಂದರೆ ಕೇವಲ ಸುಮ್ಮನೆ ಅಕ್ಷರಗಳ ಒಂದು ಗುಂಪು ಇರಬಾರ್ದಲ್ಲಿ. ಸುಮ್ಮನೆ ಪುಟಗಟ್ಟಲೆ ಬರೆದ್ರೆ ಅದು ಸಾಹಿತ್ಯ ಅನ್ನಿಸ್ಕೊಳಂಗಿಲ್ಲ. ಆ ಸಾಹಿತ್ಯದೊಳಗೆ ಏನಿರಬೇಕು ಅಂದ್ರೆ ಸಾರ ಅಡಗಿರಬೇಕು, ಸತ್ವ ಅಡಗಿರಬೇಕು, ಆ ಜನರಿಗೆ ಅದು ಹತ್ತಿರ ಆಗಬೇಕು, ಅದರಲ್ಲಿ ಒಂದು ಮೌಲ್ಯ ಇರಬೇಕು. ಹೌದಾ? ಮೌಲ್ಯ ಇದ್ದಾಗ ಮಾತ್ರ ಆ ಸಾಹಿತ್ಯಕ್ಕೆ ಒಂದು ಬೆಲೆ ಬರ್ತದೆ. ಅದಕ್ಕೆ ಇಲ್ಲಿ ಕವಿ ಹೇಳ್ತಾರೆ, ಸಾಹಿತಿಗಳಿಗೆ ನಾಡಿನಲ್ಲಿ ಅಪಾರ ಗೌರವ ಇರುವುದು ಈ ಸಾಹಿತ್ಯದ ಸತ್ವದಿಂದಾಗಿ. ಯಾಕೆ ನಾವು ಅಷ್ಟೊಂದು ಗೌರವ ಕೊಡ್ತೀವಿ ಸಾಹಿತಿಗಳಿಗೆ ಅಂದರೆ ಅವರು ಬರೆದಂಥ ಸಾಹಿತ್ಯದೊಳಗೆ ಸತ್ವದ, ಸಾರದ, ಜೀವನವನ್ನು ಬದಲಾಯಿಸುವಂತಹ ಶಕ್ತಿ ಅದರೊಳಗದ. ಅದಕ್ಕೆ ನಾವೇನು ಮಾಡ್ತೀವಿ, ಸಾಹಿತಿಗಳಂದರೆ ಕವಿಗಳಿಗೆ ನಾವು ಅಷ್ಟೊಂದು ಗೌರವವನ್ನು ಕೊಡ್ತೀವಿ. ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಸಾಧ್ಯ. ಇಂಥ ಸಾಹಿತಿಗಳು ಹೆಚ್ಚಾಗಬೇಕು. ಅವರ ಬರವಣಿಗೆ ಮುಖಾಂತರ ಸಮಾಜವನ್ನು ಅವರು ತಿದ್ದುತ್ತಾರಲ್ಲ, ಇಂಥವರ ಸಂಖ್ಯೆ ಜಾಸ್ತಿ ಆಗಬೇಕು ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಅಂಥ ಸಾಹಿತಿಗಳು ನಾಡಿನಲ್ಲಿ ಹೆಚ್ಚಿದಷ್ಟು ದಿನಕ್ಕಿಷ್ಟು ಹೆಚ್ಚಾಗಬೇಕು. ಬರೆಯುವವರ ಸಂಖ್ಯೆ ಹೆಚ್ಚಾಗಬೇಕು. ಹೆಚ್ಚಿದಷ್ಟು ಸಮಾಜ ಪ್ರಗತಿಯ ಮೆಟ್ಟಿಲು ತುಳಿಯಲು ಅಂದರೆ ನಮ್ಮ ಸಮಾಜ ಏನಾಗ್ತದೆ, ಪ್ರಗತಿ ಆಗ್ತದೆ, ಅಭಿವೃದ್ಧಿ ಆಗ್ತದೆ ಅಂಥೇಳಿ ಕವಿ ಹೇಳ್ತಾರೆ. ಬಸವಾದಿ ಶಿವಶರಣರ ವಚನಗಳು, ದಾಸರ ಕೀರ್ತನೆಗಳು, ಕುವೆಂಪು, ಬೇಂದ್ರೆಯಂಥವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಸತ್ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ. ನಾವು ಇಷ್ಟು ದಿನ ಎಲ್ಲ ನೋಡ್ಕೋತ ಬಂದೀವಿ. ಬಸವಣ್ಣವರ ವಚನಗಳಾಗಲಿ, ಅಕ್ಕ ಮಹಾದೇವಿ ವಚನಗಳಾಗಲಿ, ಅಲ್ಲಮ ಪ್ರಭುಗಳ ವಚನಗಳಾಗಲಿ, ಆ ವಚನದೊಳಗೆ ಏನದಂದ್ರೆ ಜೀವನದ ಸಾರ ಅದ, ಜೀವನದ ಸತ್ವ ಅದ. ದಾಸರ ಕೀರ್ತನೆಗಳು, ನೀವು ಕೀರ್ತನೆಗಳನ್ನು ಕೇಳ್ತೀರಿ, ಕನಕದಾಸರು, ಪುರಂದರದಾಸರು, ಆ ಕೀರ್ತನೆ ಒಳಗೆ ಏನದ ಜೀವನದ ಮೌಲ್ಯಗಳು ಅದ್ರೊಳಗೆ ಅಡಿಗಾವ. ಅದಕ್ಕಾಗಿ ನಾವು ಅವರು 15ನೇ ಶತಮಾನದೊಳಗೆ ನೋಡ್ರಿ, ವಚನ ಸಾಹಿತ್ಯ 12ನೇ ಶತಮಾನದೊಳಗೆ ಬರ್ತದೆ, ದಾಸ ಸಾಹಿತ್ಯ 15ನೇ ಶತಮಾನದೊಳಗೆ ಬರ್ತದೆ. ಅವಾಗ ಅವರು ರಚನೆ ಮಾಡಿದಂತಹ ಸಾಹಿತ್ಯವನ್ನು ಇವತ್ತಿಗೂ ಕೂಡ ನಾವು ಓದ್ತೀವಿ. ಅದಕ್ಕೇನು ಕಾರಣ ಅಂದ್ರೆ ಅವರು ಬರೆದಂತಹ ಸಾಹಿತ್ಯದೊಳಗೆ ಸತ್ವ ಐತಿ, ಜೀವನದ ಮೌಲ್ಯಗಳ ಅಡಗ್ಯಾವ. ಅದಕ್ಕೆ ನಾವು ಎಲ್ಲರೂ ಏನು ಮಾಡ್ತೀವಿ, ಅದನ್ನು ಇವತ್ತಿಗೂ ನಾವು ಏನು ಮಾಡ್ತೀವಿ, ಅದನ್ನು ಓದಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ. ಅದಕ್ಕೆ ಇಲ್ಲಿ ಕವಿ ಅವ್ರ ಹೆಸರನ್ನು ತಗೋತಾರೆ ನೋಡ್ರಿ, ಕುವೆಂಪು, ಬೇಂದ್ರೆಯಂಥವರ ಕಾವ್ಯ ಇವತ್ತಿಗೂ ಜನರ ಮೇಲೆ ಪರಿಣಾಮ ಬೀರಲು ಅಲ್ಲಿರುವ ಸತ್ವವೇ ಕಾರಣ. ಇವತ್ತಿಗೂ ನಾವು ಯಾಕೆ ಓದ್ತೀವಿ ಅಂದ್ರೆ ಅವರು ಬರೆದಂತಹ ಸಾಹಿತ್ಯ ಅಷ್ಟು ಶ್ರೇಷ್ಠವಾಗ್ಯದ, ಅದರೊಳಗೆ ಜೀವನದ ಮೌಲ್ಯಗಳು ಅಡಗ್ಯಾವ. ಅದಕ್ಕೆ ನಾವು ಇವತ್ತಿಗೂ ಅವರನ್ನು ನೆನೆಸ್ತೀವಿ, ಓದ್ತೀವಿ ಅಂಥೇಳಿ ಕವಿ ಹೇಳ್ತಾರೆ. ಇದನ್ನು ಗಮನಿಸಿ ಹಿರಿಯರು ದೇಶದ ಸಮೃದ್ಧಿ ಪ್ರಗತಿ ಮಸಿಯನ್ನು ಅವಲಂಬಿಸಿದೆ ಎಂದು ಹೇಳಿದ್ದರೆ ಅದರಲ್ಲಿ ಅಂಥ ಉತ್ಪ್ರೇಕ್ಷೆ ಇದೆ ಎಂದೆನಿಸದು. ಅದಕ್ಕಾಗಿ ನಾವೇನು ಮಾಡ್ತೀವಿ, ದೇಶದ ಪ್ರಗತಿ ಅದರೊಳಗದ ಅಂತ ಹೇಳ್ತೀವಿ ಅಂದ್ರೆ ಅದು ಮಸಿ ಒಳಗದ, ಅಂದ್ರೆ ಸಾಹಿತ್ಯದೊಳಗೆ ಐತಿ ಅಂಥೇಳಿ ನಾವು ಹೇಳ್ತೀವಿ. ಅದ್ರಾಗೇನು ದೊಡ್ಡ ವಿಶೇಷ ಅಲ್ಲ, ಯಾಕಂದ್ರೆ ಅದರೊಳಗೆ ಅಡಿಗೆ ಬಿಟ್ಟದ. ಸಾಹಿತ್ಯದೊಳಗೇನದ ಅಷ್ಟು ಶ್ರೇಷ್ಠವಾದದ್ದ ಮೌಲ್ಯಗಳದಾವ ಅಂಥೇಳಿ ನಾವು ಇವತ್ತಿಗೂ ಓದ್ತೀವಿ. ಅದೇನಷ್ಟು ನಾವು ಅದನ್ನು ಹೊಗಳುವುದಂಥದ್ದು ಏನೂ ಇಲ್ಲ, ಹೊಗಳಿಕೆ ಅದೇನಿಲ್ಲ, ಅದರೊಳಗೆ ಇದ್ದೇ ಅದ, ಏನು ಹೊಗಳುವುದೇನು ದ್ವಾಡದಲ್ಲ ಅಂಥೇಳಿ ಇಲ್ಲಿ ಕವಿ ಹೇಳ್ತಾರೆ. ಇದಿಷ್ಟು ಹಸಿ ಮಸಿ ಕೃಷಿ ಪಾಠದ ಒಂದು ಸಾರಾಂಶ. ಇಂದು ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದೊಳಗೆ ನಾನು ನಿಮಗೆ ಸಾರಾಂಶವನ್ನು ಹೇಳ್ತೀನಿ ಮಕ್ಕಳೇ. ಧನ್ಯವಾದಗಳು.